ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಕೊಡ್ತೀನಿ. ಏನಂದರೆ ತುಂಬ ಜನ ಟೈಲರ್ಸು ಈ ಸಮಸ್ಯೆನ ಅನುಭವಿಸ್ತಾ ಇರ್ತಾರೆ. ಏನಂತ ಅಂದರೆ ಖುಷಿಯಿಂದ ಟೈಲರಿಂಗ್ ಕಲಿತಾರೆ, ಖುಷಿಯಿಂದ ಹಾರ್ಡ್ ವರ್ಕ್ ಮಾಡಿ ತುಂಬಾ ಕಲ್ತಿರ್ತಾರೆ, ಹಾಗೆಯೇ ತುಂಬಾ ಹಾರ್ಡ್ ವರ್ಕ್ ಹಗಲು ರಾತ್ರಿ ಮಾಡ್ತಾ ಇರ್ತಾರೆ. ಆದರೆ ಕೆಲವು ಜನರ ಕಣ್ಣಿಂದ ಅವರು ಅರ್ಧಕ್ಕೆ ಟೈಲರಿಂಗನ್ನು ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಕೆಲವ್ರದ್ದು ಬಾಯು ಚೆನ್ನಾಗಿರಲ್ಲ, ಕಣ್ಣು ಚೆನ್ನಾಗಿರಲ್ಲ. ಎಷ್ಟು ಚೆನ್ನಾಗಿ ಹೊಲಿತಾ ಇರೋರು ಕೆಲಸನೇ ಅರ್ಧಕ್ಕೆ ಬಿಟ್ಟಂತಹ ಎಷ್ಟೋ ಮಹಿಳೆಯರಿದ್ದಾರೆ. ಯಾಕಂದರೆ ತುಂಬ ಕಷ್ಟಪಟ್ಟು ಕಲ್ತಿರ್ತಾರೆ, ತುಂಬ ಇಂಟ್ರೆಸ್ಟಿಂಗ್ ಕಲ್ತಿರ್ತಾರೆ, ತನಗೆ ತಾನೇ ಟೈಲರಿಂಗಲ್ಲಿ ಇಂಟ್ರೆಸ್ಟನ್ನು ಕಳ್ಕೊಂಡ್ಬಿಡ್ತಾರೆ. ಮತ್ತು ಕ್ರಮೇಣ ಟೈಲರಿಂಗನ್ನೇ ಬಿಟ್ಟುಬಿಡ್ತಾರೆ. ಆಮೇಲೆ ತುಂಬ ವರ್ಷ ಆದಮೇಲೆ ಯಾರಾದರೂ ಟೈಲರ್ ನೋಡಿದ್ಮೇಲೆ ನಾನು ಬಟ್ಟೆ ಹೊಲಿತಾ ಇದ್ದೆ ಅವಾಗ, ಆದರೆ ಬಿಟ್ಟುಬಿಟ್ಟೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಅದೆಲ್ಲ ಯಾಕಾಗತ್ತೆ? ನಾವು ಮಾಡ್ತಾ ಇರೋ ಕೆಲಸದ ಮೇಲೆ ನಾವು ಆಸಕ್ತಿ ಯಾಕೆ ಕಳ್ಕೊಳ್ತೀವಿ? ಹಾಗೆ ನಮಗೆ ಕಸ್ಟಮರ್ ಇಲ್ಲದೇನೆ, ಹಾಗೆ ಈ ಕೆಲಸನೇ ಬೇಡಪ್ಪ ಅಂಥೇಳಿ ಬೇರೆ ಕೆಲಸಕ್ಕೆ ಹೋದಂಥವ್ರು ಎಷ್ಟೋ ಜನ ಇದ್ದಾರೆ. ಅದೆಲ್ಲ ಯಾಕಾಗತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ನಾವು ಟೈಲರಿಂಗ್ ಕೆಲಸ ಆಗಿರ್ಬೋದು ಅಥವಾ ಬೇರೆ ಕೆಲಸ ಆಗಿರ್ಬೋದು, ಜನರ ಕಣ್ಣಿಗೆ ನಾವು ಬಿದ್ವಿ ಅಂದರೆ ಆ ಕೆಲಸ ನಾವು ಏನೋ ನಮಗೆ ಎಷ್ಟು ನೀಟಾಗಿ ಬೆಳಗ್ಗೆ ಎದ್ದು ನಾವು ಆ ಕೆಲಸಕ್ಕೆ ಹೋಗ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಆದರೆ ಜನರ ಕಣ್ಣಿಗೆ ಬಿದ್ವಿ ಅಂತಂದರೆ ಬೆಳಗ್ಗೆ ಎದ್ದು ನಮಗೆ ಹೇಳೋದು ಬೇಡ, ಕೆಲಸ ಮಾಡೋದು ಬೇಡ, ಮೈಯಲ್ಲಿ ಒಂಥರ ಆಲಸ್ಯತನ ಬಂದ್ಬಿಡುತ್ತೆ. ಆದರೆ ಅದು ನಮಗೆ ಕಣ್ಣು ದೃಷ್ಟಿ ಜಾಸ್ತಿ ಆದರೆ, ಬಿದ್ದರೆ ಈ ರೀತಿ ಸಮಸ್ಯೆ ಆಗುತ್ತೆ. ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟು ಇರುತ್ತೆ, ಮಾಡ್ತೀವಿ ಅನ್ನೋ ಒಂದು ಹಂಬಲನೂ ಇರುತ್ತೆ. ಆದರೆ ಈ ಕಣ್ಣು ದೃಷ್ಟಿ ಜಾಸ್ತಿ ಆಗಿ ಅವರಿಗೆ ಬೆಳಗ್ಗೆ ಏಳೋದು ಬೇಡ, ಬಟ್ಟೆ ರಾಶಿ ರಾಶಿ ಬಂದು ಬೀಳ್ತಾ ಇದ್ರು ಸಹಿತ ಹೊಲಿಯೋದು ಬೇಡ, ಈ ರೀತಿ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ಒಳ್ಳೆ ಪರಿಹಾರ ಅಂದರೆ ಫ್ರೆಂಡ್ಸ್, ನೀವು ದಿನ ಒಂದು ಚಿಟಿಕೆ, ದಿನ ಅಲ್ದಿದ್ರು ವಾರಕ್ಕೆ 2-3 ಸಲ ಒಂದು ಚಿಟಿಕೆ ಉಪ್ಪನ್ನು ನೀವು ನೀರಿಗೆ ಹಾಕಿ, ಅಂದರೆ ಸ್ನಾನ ಮಾಡೋ ನೀರಿಗೆ ಹಾಕಿ ಸ್ನಾನ ಮಾಡಿ. ಆದಷ್ಟು ದಿನ ಇಡೀ ಕೆಲಸ, ಈಗ ಶಾಪಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅಂದರೆ, ಅಥವಾ ನೀವು ಮನೆಯಲ್ಲಿ ಮಾಡ್ತಿದ್ದೀರಾ ಅಂದರೆ, ಯಾರಾದರೂ ಬಂದುಬಿಟ್ಟು ಅಡ್ಡಿಲ್ಲ ಕಣೆ, ನೀನು ಮನೆಗೆ ಕೂತ್ಕೊಂಡು ಸಂಪಾದನೆ ಮಾಡ್ತೀಯಾ, ಮನೆ ಕೆಲಸ ಮಾಡ್ಕೊಂಡು ಇಷ್ಟೊಂದು ಹೊಲಿತೀಯಾ, ಇಷ್ಟೆಲ್ಲ ಬಟ್ಟೆ ಇದಾವಂತೆ ಯಾರಾದರೂ ನಿಮಗೆ ಅನಿಸುತ್ತೆ, ನಿಮ್ಗೆ ಯಾರಾದರೂ ಬಂದವರು ಆ ಥರ ಹೇಳಿ ಹೋದ್ರು ಅಂದರೆ, ಅವತ್ತಿನ ದಿನ ಸಂಜೆ ನಿಮಗೆ ನೀವೇ ಉಪ್ಪನ್ನು ಮೇಲಿಂದ ಕೆಳಗೆ ಮುಂದೆ 3 ಅಥವಾ 5 ಸತಿ ಸುಳ್ಕೊಂಡು ನೀವು ನೀರೊಳಗೆ ಹಾಕಿ, ಆ ನೀರು ಕರಗಿದ ಮೇಲೆ ಸಿಂಕಿಗೆ ಹಾಕೋದ್ರಿಂದ ನಿಮಗೆ ನೋಡಿ ಮೈಕೈ ಒಂಥರ ಭಾರ ಆಗೋದು, ಸೋಮಾರಿತನ ಬರೋದು, ಆಲಸ್ಯತನ ಬರೋದು ಅದೆಲ್ಲ ಹೋಗುತ್ತೆ. ನೆಕ್ಸ್ಟು ಟೈಲರಿಗೆ ಏನಾಗುತ್ತೆ ಅಂತಂದರೆ, ಕೆಲವು ಟೈಲರು ಯಾಕೆ ಅರ್ಧಕ್ಕೆ ಕೆಲಸನ ಬಿಟ್ಬಿಡ್ತಾರೆ ಅಂತಂದರೆ, ಅವರ ವಾಸ್ತು ದೋಷದಿಂದ. ಕೆಲವರು ಟೈಲರಿಂಗ್ ಮಿಷನ್ ಇಟ್ಟಿರೋದಾಗಿರ್ಬೋದು, ಅಥವಾ ಅವ್ರು ಸ್ಟಿಚ್ ಮಾಡ್ತಿರೋ ದಿಕ್ಕಾಗಿರ್ಬೋದು, ಅಥವಾ ಸ್ಟಿಚ್ ಮಾಡ್ತಾ ಇರೋ ಜಾಗ ಆಗಿರ್ಬೋದು, ಅವ್ರ ಕೆಲಸನ ಅರ್ಧಕ್ಕೆ ನಿಲ್ಲಿಸ್ಬಿಡತ್ತೆ. ಅವ್ರು ಎಷ್ಟೇ ಚೆನ್ನಾಗಿ ಕಲ್ತಿರಲಿ, ಎಷ್ಟೇ ಚೆನ್ನಾಗಿ ಹೊಲಿತಾ ಇರಲಿ, ಅವ್ರ ಜಾಗ, ಅವರು ಕೆಲಸ ಮಾಡೋ ಜಾಗ ಅವ್ರ ಕೆಲಸನ ನಿಲ್ಲಿಸ್ಬಿಡತ್ತೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ನೀವು ನಾನು ಟೈಲರಿಗೆ ವಿಡಿಯೋ ಜಾಸ್ತಿ ಮಾಡೋದ್ರಿಂದ, ಟೈಲರ್ ಆಗಿದ್ದರೆ ನೀವು ಮೋಸ್ಟಾಗಿ ನೀವು ಪೂರ್ವ ದಿಕ್ಕಿಗೆ ಮಿಷನನ್ನು ತಿರ್ಸ್ಬಿಟ್ಟು, ಕಸ್ಟಮರ್ ನಿಮಗೆ ಪಶ್ಚಿಮ ಕಡೆ ಅವರು ನಿಮ್ಮ ಕಡೆ ನೋಡ್ತಾ ಇರೋ ಥರ ಬಂದರೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ಹಾಗೆಯೇ ಕೆಲವು ಏನು ಮಾಡ್ತಾರೆ ಅಂತಂದರೆ, ಇಂಟ್ರೆಸ್ಟಿಂಗಿಂದ ಟೈಲರಿಂಗ್ ಕಲಿತಾರೆ, ಮನೇಲೂ ಮಿಷನ್ ತಂದು ಕೊಡ್ತಾರೆ. ಆದರೆ ಅವ್ರಿಗೆ ಏನಾಗುತ್ತೆ ಅಂದರೆ, ಬರೀ ಟೈಲರಿಂಗ್ ಮಿಷನ್ ರಿಪೇರಿ ಬರೋದು, ಅಥವಾ ಅವರಿಗೆ ಹುಷಾರಿಲ್ದಂಗೆ ಆಗೋದು, ಅಥವಾ ಇನ್ನೇನೋ ಸಮಸ್ಯೆಗಳು ಮನೆಯಲ್ಲಿ ಬರೋದು, ಈ ಥರ ಎಲ್ಲ ಆಗಿಬಿಟ್ಟು ಅವ್ರಿಗೆ ಆ ಕೆಲಸದ ಮೇಲೆ ಇಂಟ್ರೆಸ್ಟೇ ಹೋಗಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದವರು ಸಹ ಇವತ್ತು ಟೈಲರಿಂಗನ್ನೇ ಬಿಟ್ಬಿಟ್ಟಿದ್ದಾರೆ. ಆದರೆ ಎಷ್ಟೋ ಸತಿ ನಮಗೆ ಗೊತ್ತಿಲ್ದ್ರೂ ಆ ಮಿಷನ್ ಕರೆಕ್ಟಾಗಿ ಜಾಗದಲ್ಲಿಟ್ಟು ಚೆನ್ನಾಗಿ ಕೆಲಸ ಮಾಡಿ ಇಂಪ್ರೂವ್ಮೆಂಟ್ ಆದವರು ಸಹ ತುಂಬ ಜನ ಇದ್ದಾರೆ. ಹಾಗಾಗಿ ಫ್ರೆಂಡ್ಸ್, ನಾನು ಟೈಲರಿಂಗಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿರೋದ್ರಿಂದ ನಾನು ಹೇಳ್ತಾ ಇರೋದೇನು ಅಂದರೆ, ನೀವು ಒಳ್ಳೆ ಜಾಗದಲ್ಲಿ ಇಡಿ, ಹಾಗೆ ಸಾಧ್ಯವಾದಷ್ಟು ಅಮಾವಾಸ್ಯೆ ಪೂಜೆ ಮಾಡಿ. ಹಾಗೆಯೇ ನಿಮಗೆ ಅಮಾವಾಸ್ಯೆ ಆಗದಿದ್ರೂ ದಸರಾದಲ್ಲಿ ಮಾಡಿ, ದೀಪಾವಳಿ ಅಮಾವಾಸ್ಯೆಗೆ ಮಾಡಿ. ಯಾಕಂದರೆ ಜನರ ಕಣ್ದೃಷ್ಟಿ ನಮ್ಗೆ ಏನಾಗುತ್ತೆ ಅಂತಂದರೆ, ಒಂದೊಂದ್ಸಲಿ ನಮ್ಮ ಕಣ್ಣೇ ನಮಗೆ ಇದಾಗುತ್ತೆ. ಒಂದೊಂದ್ಸತಿ ನಾವು ಜಾಸ್ತಿ ದುಡ್ದಾಗ ಪರವಾಗಿಲ್ಲ, ನಾನು ಇಷ್ಟು ದುಡ್ದಿದ್ದೀನ ಅಂದ್ಕೊಂಡು ನಾವು ಖುಷಿ ಪಟ್ಟಾಗ ನೆಕ್ಸ್ಟ್ ತಿಂಗಳಲ್ಲಿ ನಾವು ಅಷ್ಟು ದುಡಿಯೋದೇ ಇಲ್ಲ, ಆ ಥರ ಆಗುತ್ತೆ. ಆದ್ದರಿಂದ ನೀವು ಪಾಸಿಟಿವ್ ಆಗಿ, ನಿಮಗೆ ಕೆಲಸ ಮಾಡೋ ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ಇರಬೇಕು, ನಾನು ಕೆಲಸನ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಿಸಬಾರ್ದು ಅನ್ನೋ ನಿಮ್ಮ ಮನಸ್ಸಲ್ಲಿದ್ದರೆ, ನೀವು ತಿಂಗಳಿಗೆ ಒಂದ್ಸಲಿ ಪಾಸಿಟಿವ್ ಆಗಬೇಕು ನೀವು ಕೆಲಸ ಮಾಡೋ ಜಾಗ ಅಂತ ಅಂದರೆ, ನಿಮಗೆ ನೀವು ಕೆಲಸ ಮಾಡೋ ಜಾಗ ವಾಸ್ತು ತಪ್ಪಿರಲಿ, ಅಥವಾ
ಏನಾದರೂ ದೋಷಗಳಿರಲಿ, ನೀವು ಆದಷ್ಟು ವೇಸ್ಟ್ ಬಟ್ಟೆಗಳನ್ನು ತುಂಬ್ಕೊಳ್ಳೋದಾಗಲಿ, ಬೇಡದೇ ಇರೋ ಕರೆಸ್ಬಿಟ್ಟು ಅಂಗಡಿಯಲ್ಲಿ ಬೇಡದೇ ಇರೋ ವಿಚಾರಗಳ ಬಗ್ಗೆ ಮಾತಾಡೋದಾಗಲಿ. ಕೆಲವರು ನಾನು ತುಂಬ ಜನ ಟೈಲರ್ ಶಾಪಲ್ಲಾಗಿರ್ಬೋದು ಅಥವಾ ಮನೇಲಾಗಿರ್ಬೋದು ನೋಡ್ತೀನಿ. ಹೆಂಗಂದರೆ ಈಗ ಮನೆಗಳಲ್ಲಾದರೆ ಅಕ್ಕಪಕ್ಕ ಯಾರಾದರೂ ಇರ್ತಾರಲ್ವ, ಒಬ್ಬೊಬ್ರು ಇರ್ತಾರೆ, ಅವ್ರು ಬಂದುಬಿಟ್ಟು ಬೇರೆಯವ್ರ ಮನೆ ವಿಷಯ ಆಗಿರ್ಬೋದು ನೆಗೆಟಿವ್ ಆಗಿ ಮಾತಾಡೋದು, ಇದೇ ರೀತಿ ಮಾಡ್ತಾ ಇರ್ತಾರೆ ಪ್ರತಿದಿನ. ಈಗ ನಾವಂದರೆ ಒಂದೇ ಜಾಗದಲ್ಲಿ ಕೂತು ಬಟ್ಟೆ ಹೊಲಿಬೇಕಾಗಿರುತ್ತೆ, ಅವ್ರಿಗೆ ಏನು ಒಬ್ರು ನಮಗೆ ಈ ಕಡೆಯಿಂದ ಟೈಲರಿಂಗ್ ಮಿಷನ್ ಬಿಟ್ಟು ಬೇರೆ ಕಡೆ ಎದ್ದೋಗಂಗೂ ಇಲ್ಲ, ಅವರು ಟಾರ್ಚರ್ ನಾವು ಕೇಳಂಗೂ ಇಲ್ಲ, ಅವ್ರಿಗೆ ಏನು ಕೆಲಸ ಇರಲ್ಲ, ಬರೀ ಬೇರೆ ಬೇಡದೇ ಇರೋದನ್ನ ಮಾತಾಡೋಕ್ಕೋಸ್ಕರ ನಮ್ಮ ಮನೆಗೆ ಬಂದು ನಮ್ಮ ಮೇಲೂ ಕಣ್ಣು ದೃಷ್ಟಿ ಹಾಯಿಸಿ ಹೋಗ್ತಾರೆ. ಆದ್ದರಿಂದ ಫ್ರೆಂಡ್ಸ್, ನಾವು ಹೇಳೋದೇನೆಂದರೆ ಆದಷ್ಟು ನೀವು ಯಾರನ್ನು ಎಷ್ಟು ಹೊತ್ತು ನಿಮ್ಮ ಶಾಪಲ್ಲಾಗಿರ್ಬೋದು ಮನೇಲಾಗಿರ್ಬೋದು ಕೂರಿಸ್ಕೊಬೇಕು ಅಷ್ಟೇ ಹೊತ್ತು ಕೂರಿಸ್ಕೊಳ್ಳಿ. ಜಾಸ್ತಿ ಹೊತ್ತು ನೀವು ಅವರನ್ನು ಕೂರಿಸ್ಕೊಂಡ್ರಿ ಅಥವಾ ಅವರು ನೀವು ಬೆಳಗ್ಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರು ಬಂದು ಕೂತ್ಕೊಳ್ಳೋದು, ಸಂಜೆನೇ ಹೋಗೋದು ಮಾಡಿತು ಅಂದರೆ ನಿಮಗೆ ಕಸ್ಟಮರ್ ಬರೋದಾಗಿರ್ಬೋದು, ಬಟ್ಟೆ ಕೊಡೋದಾಗಿರ್ಬೋದು ಅಥವಾ ನಿಮಗೆ ದುಡ್ಡು ಕೊಡೋದಾಗಿರ್ಬೋದು, ಅದನ್ನೆಲ್ಲ ನೋಡಿ ಅವರೇ ಸಹಿಸ್ಕೊಳ್ತಾ ಇರಲ್ಲ. ಈ ರೀತಿ ನನಗೂ ಆಗಿದೆ ಫ್ರೆಂಡ್ಸ್. ಹೆಂಗಂದರೆ ತುಂಬ ವರ್ಷಗಳ ಹಿಂದೆ ಬೆಳಗ್ಗೆ ನಾನು ಕೆಲಸಕ್ಕೆ ಕುತ್ಕೊಳ್ಳೋ ಅಷ್ಟೊತ್ತಿಗೆ ಬಂದು ಕುತ್ಕೊಬಿಡ್ತಿದ್ರು. ಸಂಜೆ ನಾನು 6 ಗಂಟೆ ಕೆಲಸ ಕ್ಲೋಸ್ ಮಾಡಬೇಕಾದ್ರೆ ಹೋಗ್ತಿದ್ರು. ಆ ಟೈಮಲ್ಲಿ ಏನಾಗ್ತಿತ್ತು ಅಂತಂದರೆ ಒಂದು 5-6 ಗಂಟೆ ಟೈಮ್ ಸಿಗೋದು. ನನಗೆ ಬಟ್ಟೆ ಸೇಲ್ ಮಾಡ್ತಿದ್ದೆ, ಬಟ್ಟೆ ತಗೊಳಕ್ಕೆ ಬರ್ತಾಯಿದ್ರು, ಬಟ್ಟೆ ಹೊಲ್ಸೋಕ್ಕೆ ಬರ್ತಾಯಿದ್ರು ಅಥವಾ ಬಟ್ಟೆ ಹೊಲ್ದಿರೋದು ದುಡ್ಡು ಕೊಟ್ಟು ತಗೊಂಡೋಗಿ ಬರ್ತಾಯಿದ್ರು. ಇವರು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಮನೇಲೇ ನನ್ನ ಎದುರುಗಡೆನೇ ಕುತ್ಕೊಂಡಿರೋದ್ರಿಂದ ಏನಾಗ್ತಿತ್ತು ಅಂದರೆ ತುಂಬಾ ಕಣ್ಬೀಳ್ತಿತ್ತು. ನೋಡಪ್ಪ ಇವಳಿಗೆ ಇವತ್ತು ನಾನು ಕೂತ ಜಾಗದಲ್ಲಿ ಅವರು ಹೇಳೋರು ಬಾಯ್ಬಿಟ್ಟು, ನಾನು ಇವತ್ತು ಕೂತ್ಕೊಂಡೇ ಇದ್ದೀನಿ, ನೀನು 5-6 ಬ್ಲೌಸನ್ನು ಹೊಲಿದ್ಬಿಟ್ಟೆ ಅಥವಾ ನೀನು 3-4 ಸಾವಿರ ರೂಪಾಯಿ ದುಡಿದ್ಬಿಟ್ಟೆ ಅಂತೇಳಿ ಹೇಳಿಬಿಡೋರು. ಆಮೇಲೆ ಫ್ರೆಂಡ್ಸ್ ಏನಾಯಿತು ನನಗೆ ಅಂತಂದರೆ ಕ್ರಮೇಣ ಬರ್ತಾ 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 ನಂಗೆ ಬೆಳಗ್ಗೆ ಎದ್ಬಿಟ್ಟು 10 ಗಂಟೆಗೆ ಕುತ್ಕೊಳ್ಳೋದಕ್ಕೆ ಬಟ್ಟೆ ಹೊಲಿಯಕ್ಕೆ ಕುತ್ಕೊಳ್ಳೋಕೆ ಇಂಟ್ರೆಸ್ಟ್ ಆಗ್ತಿರ್ಲಿಲ್ಲ. ತುಂಬ ನಿದ್ದೆ ಬರ್ತಿತ್ತು, ಮೈಯಲ್ಲೇ ಆಲಸ್ಯತನ ಬರ್ತಿತ್ತು, ಬಟ್ಟೆ ರಾಶಿ ಬಿದ್ದಿದ್ರೂ ನನಗೆ ಹೊಲಿಬೇಕು ಅಂತ ಅನ್ನಿಸ್ತಾನೇ ಇರಲಿಲ್ಲ. ಹಾಗೆ 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 ನನಗೆ ಕ್ರಮೇಣ ಏನಾಗ್ಬಿಡ್ತು ಅಂದರೆ ಫುಲ್ಲು ಸೋಮಾರಿತನ. ನನಗೆ ಕಸ್ಟಮರ್ ಬಂದು ಮನೆ ಹತ್ರ ಬೈಯೋ ಅಷ್ಟು ಆಲಸ್ಯತನ ಬಂದ್ಬಿಡ್ತು. ಅದು ಹಿಂಗೆ ಕಂಟಿನ್ಯೂ ಆಗಿ ಅವರು ಒಂದು 2-3 ತಿಂಗಳು ನಮ್ಮ ಮನೆಗೆ ಬೆಳಗ್ಗೆನೇ ಸಹಿತ ಕುತ್ಕೊಂಡು ನನ್ನ ಟೈಲರಿಂಗ್ ಮಿಷನ್ ಹಾಳಾಯಿತು. ಎಷ್ಟೊಂದು ಪ್ರಾಬ್ಲಮ್ ಆಯಿತು ಅಂತಂದರೆ ನಂಗೆ ನಿಜವಾಗ್ಲೂ ತುಂಬಾ ಅಳು ಬಂದು ನಾನು ಒಂದು ದಿವಸ ಕುತ್ಕೊಂಡು ಯೋಚನೆ ಮಾಡಿದೆ, ಯಾಕೆ ನನಗೆ ಈ ಥರ ಆಯಿತು. ನಾನು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡೋಳು, ಕೆಲಸ ಅಂದ್ರೆ ಯಾವಾಗಲೂ ಇಂಟ್ರೆಸ್ಟ್ ಇಟ್ಕೊಂಡವಳಿಗೆ ಯಾಕೆ ಈ ಥರ ಆಯಿತು ಅಂತ ಯೋಚನೆ ಮಾಡಿದಾಗ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಎದುರುಗಡೆ ಕೂತ್ಕೊಂಡು ನಾನು ಕೆಲಸ ಮಾಡೋ ರೀತಿನ ನನ್ನ ಟ್ಯಾಲೆಂಟನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಬಂದರು. ಅವರು ಮನಸ್ಸೊಳಗಡೆ ನಮ್ಮ ಬಗ್ಗೆ ದೃಷ್ಟಿ ಹಾಯಿಸ್ತಾ ಬಂದಾಗ ಕೆಲಸದಲ್ಲಿ ನಾವು ಇಂಟ್ರೆಸ್ಟನ್ನು ಕಳ್ಕೊಳ್ತಾ ಬರ್ತೀವಿ. ಯಾಕಂದರೆ ಅವರಿಗೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಬೇಜಾರಿರುತ್ತಲ್ವ. ಹಾಗಾಗಿ ಅವ್ರು ನಮ್ಮಷ್ಟು ಕಷ್ಟ ಪಡಬೇಕಾಗಿರಲಿಲ್ಲ ಅವ್ರ ಮನೇಲಿ. ಆದರೆ ನನಗೆ ಇಷ್ಟೆಲ್ಲ ಸಮಸ್ಯೆ ಆಯಿತು. ಆಗ ನನಗೆ ಒಂದು ಅನಿಸ್ತು, ನಾನು ಆ ಮನೆ ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂತ. ನಾನು ಅವಾಗ ಆ ಮನೆನ ಚೇಂಜ್ ಮಾಡಿದೆ. ನಂಗೆ ಈಗಲೂ ಅಷ್ಟೇ ಫ್ರೆಂಡ್ಸ್, ನಂಗೆ ಯಾರಾದರೂ ಟೈಲರಿಂಗ್ ಮಾಡುವಾಗ ನನ್ನ ಎದುರುಗಡೆ ಕೂತ್ಕೊಂಡು ತುಂಬ ಹೊತ್ತು ಮಾತಾಡ್ತಿದ್ದಾರೆ ಅಂದರೆ ನನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಅಂದರೆ ಈಗ ಹೆಂಗಂದರೆ ನಾವು ಅಕ್ಕಪಕ್ಕ ಆಗಿರ್ಬೋದು ಯಾರೇ ಆಗಿರ್ಬೋದು ನಾವು ಕೂರಿಸ್ಕೊಂಡ್ವಿ ಅಂದರೆ ಬೇಡದೇ ಇರೋ ವಿಚಾರಗಳು ಬಂದುಬಿಡುತ್ತೆ. ಆಗ ನಾವು ಕೆಲಸ ಮಾಡಬೇಕಾಗಿದ್ದ ವಿಚಾರಗಳೇ ಮರ್ತೋಗುತ್ತೆ. ಆದ್ದರಿಂದ ನೀವು ಟೈಲರಿಂಗ್ ಮಾಡ್ತಾ ಒಂದೇ ಜಾಗದಲ್ಲಿ ತುಂಬ ಹೊತ್ತು ಕೂರಬೇಕಾಗತ್ತೆ. ಆದ್ದರಿಂದ ಜಾಸ್ತಿ ಯಾರನ್ನು ಹಚ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡು ನಿಮ್ಮ ಕೆಲಸ ಆಗಿರ್ಬೋದು, ನಿಮ್ಮ ಒಂದು ಟ್ಯಾಲೆಂಟ್ ಆಗಿರ್ಬೋದು ಅಥವಾ ನೀವು ಪ್ರತಿದಿನ ಕಸ್ಟಮರ್ ಹತ್ರ ಬಟ್ಟೆ ತಗೊಳ್ಳೋದು ಕೊಡೋದು ಅದೆಲ್ಲದಕ್ಕೋಸ್ಕರ ತುಂಬ ಹೊತ್ತು ಯಾರನ್ನೇ ಆಗಲಿ ಅರ್ಧ ಗಂಟೆಗಿಂತ ಜಾಸ್ತಿ ಕೂರಿಸ್ಕೊಂಬೇಡಿ. ನಾವೇನು ಮಾಡ್ತೀವಿ ಅಂದರೆ ಅರ್ಧ ಗಂಟೆಗಿಂತ ಜಾಸ್ತಿ ಕೂತ್ಕೊಂಡು ಬೇಡದೇ ಇರೋ ವಿಚಾರಗಳನ್ನ ಮಾತಾಡ್ತಾರೆ ಅಂದರೆ ನಾವು ಸ್ವಲ್ಪ ಆ ಕಡೆ ಹೋಗಬೇಕು ಈ ಕಡೆ ಹೋಗಬೇಕು ಹಾಗೆ ಹೇಗೆ ಅಂತೇಳಿ ನಾನು ಎದ್ಬಿಟ್ಟು ಅಡುಗೆ ಮನೆ ಒಳಗೋ ಅಥವಾ ಹಿಂದ್ಗಡೆನೋ ಎಲ್ಲ ಹೋಗ್ಬಿಡ್ತೀನಿ. ಅವ್ರು ಹೋದ್ಮೇಲೆ ಬರ್ತೀನಿ. ಯಾಕಂದರೆ ಫ್ರೆಂಡ್ಸ್ ಅವ್ರ ಕೆಲಸ ಅಂದರೆ ಬಟ್ಟೆ ಕೊಡೋದಿದ್ರೆ ಕೊಡಬೇಕು, ಇನ್ನೇನಾದರೂ ಒಂದು ಸ್ವಲ್ಪ ಮಾತಾಡಬೇಕು ಅಂದರೆ ಮಾತಾಡಬೇಕು. ಅದು ಬಿಟ್ಟು ಅವ್ರು ಹಾಗೆ ಇವ್ರು ಹಿಂಗೆ ಅಂತೇಳಿ ತುಂಬಾ ಮಾತಾಡಿ ಮತ್ತು ನಮ್ಮ ಕೆಲಸದ ಕಡೆನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮತ್ತು ನಮ್ಮ ಮನೇಲಿ ಈಗ ತುಂಬ ಹೊತ್ತು ಅವ್ರನ್ನೆಲ್ಲ ಬಿಟ್ಕೊಂಡ್ವಿ ಅಂತಂದರೆ ನಮ್ಮ ಮನೇಲಿ ಏನಾಗುತ್ತೆ, ಶಾಪಲ್ಲಿ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ ಮತ್ತು ಎಲ್ಲರಿಗೂ ಸ್ಪ್ರೆಡ್ ಮಾಡ್ತಾರೆ. ಅದರಿಂದ ನಾವು ನಮ್ಮ ಕೆಲಸ ಚುರುಕಾಗಿರಬೇಕು, ನಾವು ಕೆಲಸ ಯಾವಾಗಲೂ ಇಂಟ್ರೆಸ್ಟಿಂದ ಮಾಡಬೇಕು, ನಮ್ಮ ಟ್ಯಾಲೆಂಟು ನಮಗೆ ಇರಬೇಕು ಅಂತಂದರೆ ನೀವು ಜಾಸ್ತಿಯಾಗಿ ಅತಿಯಾಗಿ ಯಾರನ್ನೂ ಸಹಿತ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಅದು ಒಂದು ವಿದ್ಯೆ ಹೇಗಿದೆ ಅಂದರೆ
ನಾವು ವಿದ್ಯೆ ಕಲಿಸ್ತೀವಿ ಅಂದರೆ ಪೂರ್ತಿ ನಮ್ಮ ಟ್ಯಾಲೆಂಟ್ ಪೂರ್ತಿನೂ ನಾವು ಒಬ್ಬರಿಗೆ ಶೇರ್ ಮಾಡಿದ್ವಿ ಅಂದರೆ ಮತ್ತೆ ನಾವು ಪಾತಾಳಕ್ಕೆ ಬೀಳುವಂತಹ ಸಾಧ್ಯತೆ ಇರುತ್ತೆ. ಎಷ್ಟೋ ಜನ ಟೈಲರ್ಸಿಂದ ಹಾಗೆ ಆಗಿದೆ. ಅವರಿಗೆ ಗೊತ್ತಿರೋದನ್ನು ಪ್ರತಿಯೊಂದು ಇಂಚು ಹೇಳಿಕೊಟ್ಟು ಲಾಸ್ಟಿಗೆ ಅವರು ಎದುರುಗಡೆನೇ ಅಂಗಡಿ ಮಾಡಿದಂಥ ಎಷ್ಟೋ ಟೈಲರ್ಗಳ ಕತೆ ಇದೆ. ಹಾಗೆಯೇ ಫ್ರೆಂಡ್ಸ್, ನಾವು ಹೇಳೋದು ನಮ್ಮ ಟ್ಯಾಲೆಂಟ್ ಎಲ್ಲದನ್ನು ಬೇರೆಯವ್ರಿಗೆ ಹೇಳಬೇಕು ಅಂತ ಇಲ್ಲ. ಹಾಗಾಗಿ ಕಣ್ಣು ದೃಷ್ಟಿ ಅದು ಎಷ್ಟು ಕೆಟ್ಟದು ಅಂತಂದರೆ ಮನುಷ್ಯನ ಕಣ್ಣು ಕಲ್ಲು ಸಹ ಒಡೆದೋಗತ್ತಂತೆ, ಅಷ್ಟು ಕೆಟ್ಟದಾಗಿರುತ್ತೆ. ಆದರೆ ಇದೆಲ್ಲ ಮೂಢನಂಬಿಕೆ ಅಲ್ಲ ಮೇಡಮ್, ಇದೆಲ್ಲ ಈ ಥರ ಎಲ್ಲ ತಿಳ್ಕೊಳ್ಳೋದು ತಪ್ಪಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲ ಫ್ರೆಂಡ್ಸ್, ಅದು ನನಗೆ ಆಗಿರೋದ್ರಿಂದನೇ ನಾನು ಹೇಳ್ತಾ ಇರೋದು. ಬೇಕಾದರೆ ನೋಡಿ, ನಿಮಗೆ ತುಂಬಾ ಕಣ್ಣು ದೃಷ್ಟಿ ಬಿದ್ದಾಗ ನಿಮಗೆ ತುಂಬಾ ಮೈಯಲ್ಲಿ ಆಲಸ್ಯತನ ಬರ್ತಾ ಇರುತ್ತೆ, ಮಾಡೋ ಕೆಲಸ ಇಂಟ್ರೆಸ್ಟ್ ಇರಲ್ಲ, ತಲೆನೋವು ಬರ್ತಾ ಇರುತ್ತೆ, ವಾಮಿಟ್ ಬರ್ತಾ ಇರುತ್ತೆ, ಏನೂ ಬೇಡ ನನಗೆ ಇವತ್ತು ಕೆಲಸ ಕಣ್ಮುಂದೆ ಇದ್ರೂ ಮಾಡಬೇಕು ಅಂತ ಅನಿಸೋದಿಲ್ಲ. ಅದೆಲ್ಲದಕ್ಕೂ ಕಾರಣ ಏನು ಅಂತಂದರೆ, ಯಾರಾದರೂ ಅವತ್ತು ನೀವು ಥಿಂಕ್ ಮಾಡಿ, ಯಾರಾದರೂ ಬಂದು ನಿಮ್ಮ ಕೆಲಸದ ಮೇಲೆ ನಿಮ್ಮ ಮೇಲೆ ಕಣ್ಣು ಮಾಡೇ ಹೋಗಿರ್ತಾರೆ. ಹಾಗಾಗಿ ನೀವು ಪ್ರತಿದಿನ ಒಂದು ಚಿಟಿಕೆ ಉಪ್ಪನ್ನು ನೀವು ನೀರೊಳಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬ ಎನರ್ಜಿಕ್ ಆಗುತ್ತೆ. ಬೆಳಗ್ಗೆ ಅಲ್ದಿರೋ ಸಂಜೆ ಟೈಮಲ್ಲಿ ನಿಮಗೆ ಒಂದು ಚಿಟಿಕೆ ಉಪ್ಪು ಹಾಕಿ ಕೈಕಾಲು ಮುಖ ತೊಳೆದು ದೇವರಿಗೆ ದೀಪ ಹಚ್ಚೋದ್ರಿಂದನೂ ಸಹಿತ ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ಯಾರೇ ಈಗ ನಾವು ಫ್ರೆಂಡ್ಸ್ ಈಗ ಟೈಲರ್ ಆಗಿರೋದ್ರಿಂದ ಶಾಪಲ್ಲಿ ಮಾಡ್ಬೋದು, ಮನೇಲಿ ಮಾಡ್ಬೋದು, ಬರಲೇಬಾರ್ದು, ನಾನು ಒಬ್ಬಳೇ ಇರಬೇಕು ಯಾರೂ ಹತ್ರ ಅಂದರೆ ಕಸ್ಟಮರ್ ಅವಾಗ ಬರೋದು ನಿಲ್ಲಿಸ್ಬಿಡ್ತಾರೆ. ಆ ರೀತಿ ಮಾಡಬೇಡಿ. ಕಸ್ಟಮರ್ ಎಲ್ಲರೂ ಬರಲಿ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿ, ನಿಮ್ಮ ಕೆಲಸ ಏನಿದೆ ನೀವು ಮಾಡ್ತಾ ಹೋಗಿ. ಆದರೆ ಸಂಜೆ ಟೈಮಲ್ಲಿ ಈ ರೀತಿ ಒಂದು ಚಿಟಿಕೆ ಉಪ್ಪಿಂದ ಕೈಕಾಲು ಮುಖ ಆಗಿರ್ಬೋದು, ಬೆಳಗ್ಗೆ ಟೈಮಲ್ಲಿ ಸ್ನಾನ ಆಗಿರ್ಬೋದು ಮಾಡಿ. ಹಾಗೆ ನಿಮ್ಮ ಶಾಪ್ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು, ನೀವು ತಿಂಗಳಿಗೆ ಒಂದು ಸತಿ ಅದರ ಲವಂಗದ ಒಂದು ಈ ಹೊಗೆ ಅಂತಾರಲ್ವ ಅದನ್ನು ಹಾಕಿ, ಅದು ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ಹಾಗೆಯೇ ನಿಮ್ಗೆ ಇನ್ನೂ ಚೆನ್ನಾಗಿ ಟೈಲರಿಂಗ್ ಕೆಲಸ ಮಾಡಬೇಕು ಅಂದರೆ ಪಲಾವ್ ಎಲೆಯಲ್ಲಿ ನಿಮಗೆ ಬಟ್ಟೆ ತುಂಬ ಬರ್ತಿದೆ, ನಾನು ತುಂಬ ಖುಷಿಯಾಗಿದ್ದೀನಿ, ಬಟ್ಟೆ ತುಂಬ ಚೆನ್ನಾಗಿ ಹೊಲಿತಿದ್ದೀನಿ, ಆ ಥರ ಎಲ್ಲ ಬರೆದ್ಬಿಟ್ಟು ನೀವು ಅದನ್ನು ಕರ್ಪೂರ ಹಾಕ್ಬಿಟ್ಟು ಸುಟ್ಟುಬಿಡಿ. ಆ ಸುಟ್ಟಿದ್ದ ಪುಡಿನ ಹೊರಗಡೆ ತೊಗೊಂಡೋಗ್ಬಿಟ್ಟು ಉಬ್ಬಿಸ್ಬಿಡಿ. ಆಗ ತುಂಬಾ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಇನ್ನೂ ಸಹ ನಿಮಗೆ ಏನಾದರೂ ಆಲಸ್ಯತನ ಬರ್ತಾ ಇದೆ ಅಂದರೆ ಒಂದು ಮುಷ್ಟಿ ಉಪ್ಪು ತಗೊಂಡು ಸುಳ್ಕೊಂಡು ನೀರಲ್ಲಿ ಹಾಕಿ ನೆನೆಸ್ಬಿಟ್ಟು ಸಿಂಕ್ ಒಳಗಡೆ ಬಿಟ್ಬಿಡಿ. ಅದರಿಂದನೂ ಸಹಿತ ನಮಗೆ ಪಾಸಿಟಿವ್ ಆಗಿ ಕೆಲಸ ಆಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನಾ ಹೇಳೋದೇನು ಅಂದರೆ, ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನೀವು ಯಾರ ಹತ್ರನೂ ಕೊಚ್ಕೊಳ್ಳೋಕೆ ಹೋಗ್ಬೇಡಿ. ಒಬ್ಬೊಬ್ರು ಏನೂ ಕೆಲಸ ಮಾಡಲ್ಲ, ಸುಮ್ಮನೆ ಕೊಚ್ಕೊಳ್ತಾರೆ, ಜನರ ಕಣ್ಣು ದೃಷ್ಟಿಗೆ ದಾರಿ ಆಗುತ್ತೆ. ನನಗೂ ಫ್ರೆಂಡ್ಸ್, ನಾನು ಹೇಳಿದ್ನಲ್ವ, ಆ ರೀತಿ ಆದಮೇಲೆ ನಾನು ಮನೆ ಚೇಂಜ್ ಮಾಡಿದ್ಮೇಲೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಹಾಗೆ ಫ್ರೆಂಡ್ಸ್, ನೀವು ಹೇಳ್ಬೋದು, ಅಕ್ಕ ನೀವು ಬಟ್ಟೆ ಹೊಲಿಯೋದಾಗಿರ್ಬೋದು ಪ್ರತಿಯೊಂದನ್ನು ತೋರಿಸ್ತೀರಾ, ಇಷ್ಟು ಚೆನ್ನಾಗಿ ನಾನು ಇಷ್ಟು ಬಟ್ಟೆ ಹೊಲಿದೆ ಅಷ್ಟು ಬಟ್ಟೆ ಹೊಲಿದೆ ಅಂತ ಹೇಳ್ಬಿಟ್ಟು, ನಿಮಗೆ ಇದು ಕಣ್ಣು ದೃಷ್ಟಿ ಆಗಲ್ವಾ ಅಂತ ಕೇಳ್ಬೋದು. ಫ್ರೆಂಡ್ಸ್, ನಾನು ಕಣ್ಣು ದೃಷ್ಟಿಯಿಂದ ತುಂಬಾ ಅನುಭವಿಸಿ ಸಾಕಾಗಿ ಕೊನೆಗೆ ನಾನು ನಮ್ಮ ಪೋಟ್ಲಿ ಆಗಿರ್ಬೋದು ಅಥವಾ ಪ್ರತಿ ತಿಂಗಳು ನಾನು ಮಾಡೋ ಅಮಾವಾಸ್ಯೆ ಪೂಜೆ ಆಗಿರ್ಬೋದು, ಇದೆಲ್ಲ ನನಗೆ ಪಾಸಿಟಿವ್ ಆಗಿ ಕೆಲಸ ಮಾಡ್ತು. ಮತ್ತು ಹಾಗೆಯೇ ನನ್ನ ಆರೋಗ್ಯ ಸರಿಯಾಗಿರೋದು ಸಹಿತ ನಾನು ಪ್ರತಿ ಅಮಾವಾಸ್ಯೆಗೆ ಪೂಜೆ ಮಾಡೋದ್ರಿಂದ, ಹಾಗೆ ಪೋಟ್ಲಿ ಕಟ್ಟಿರೋದ್ರಿಂದ, ಪೋಟ್ಲಿ ನನಗೆ ತುಂಬಾ ಪಾಸಿಟಿವ್ ಆಗಿ ಕೆಲಸ ಮಾಡ್ತು. ಹಾಗೆಯೇ ಉಪ್ಪು ಸಾಲ್ಟ್ ಬಾತ್ ಆಗಿರ್ಬೋದು ಅಥವಾ ಸಾಲ್ಟಿಂದ ನಾವು ಸುಳಿದು ನೀರಿಗೆ ಹಾಕೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡ್ಕೊಳ್ತಾ ಬಂದೆ. ಹಾಗೆ ಲವಂಗದ ಒಂದು ಹೊಗೆ ಫ್ಯೂ ಆಗಿರ್ಬೋದು, ತುಂಬ ಚೆನ್ನಾಗಿ ವರ್ಕ್ ಆಯಿತು. ಹಾಗೆಯೇ ನಾನು ಈ ಥರ ರೆಮಿಡಿಗಳೆಲ್ಲ ಮಾಡ್ಕೊಂಡ ಮೇಲೇ ನನಗೆ ಟೈಲರಿಂಗ್ ಕೆಲಸ ಒಂದು ಕೈ ಹಿಡಿತು ಅನ್ಬೋದು. ಇಲ್ಲ ಅಂದರೆ ನಾನು ಮಾಡಿರೋ ಕೆಲಸ ಬರೀ ಹಾಸ್ಪಿಟ್ಲಿಗೆ ಅಥವಾ ಇನ್ಯಾವುದೋ ಸಮಸ್ಯೆಗೆ ಅಂತ ನಾನು ಖರ್ಚು ಮಾಡ್ತಿದ್ದೆ. ಮತ್ತು ನನಗೆ ಇಂಟ್ರೆಸ್ಟ್ ಇತ್ತು, ಹೊಲಿಯೋಕ್ಕೆಲ್ಲ ಆಗಿತ್ತು ಅಂದ್ರೂ ಸಹಿತ ಮನೇಲಿ ಏನಾದರೂ ಸಮಸ್ಯೆಗೆ ನನಗೆ ಬಟ್ಟೆ ಹೊಲಿಕ್ಕೆ ಕೂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಈಗ ನೀವು ನೋಡ್ಬೋದು, ನಾನು ಯೂಟ್ಯೂಬ್ ಚಾನಲಲ್ಲಿ ಯಾವಾಗ ನಿಮಗೆ ಹೇಳಿದೆ ಅಂದರೆ ಈ ಕಣ್ಣು ದೃಷ್ಟಿ ಇದನ್ನೆಲ್ಲ ಮಾಡ್ಕೊಳ್ಳಿ ಅಂತೇಳಿ, ನಾನು ಸಹಿತ ಆರೋಗ್ಯದಿಂದ ಆಗಿರ್ಬೋದು ಅಥವಾ ಎನರ್ಜಿಕ್ ಆಗಿರ್ಬೋದು ಯಾವಾಗಲೂ ಕೆಲಸ ಮಾಡ್ತೀನಿ, ಪ್ರತಿದಿನವೂ ವಿಡಿಯೋ ಹಾಕ್ತೀನಿ. ಇದೆಲ್ಲದಕ್ಕೂ ನಾನು ಮಾಡೋ ದೃಷ್ಟಿಯ ಪರಿಹಾರ ಅನ್ಬೋದು. ಯಾಕಂದರೆ ನನಗೆ ಒಬ್ಬರು ಹೇಳಿದ್ದಾರೆ, ಅಕ್ಕ ನಾನು ಯೂಟ್ಯೂಬ್ ಚಾನಲ್ ಇರೋರೆ, ನಾನು ಹಾಗೆ ಹಿಂಗೆ ಅಂತ ವಿಡಿಯೋ ಹಾಕ್ತೆ ಅಂದರೆ ನೆಕ್ಸ್ಟ್ ಡೇಯಿಂದ ನನಗೆ ಹುಷಾರೇ ಇರೋದಿಲ್ಲ ಅಕ್ಕ ಅಂತ ಹೇಳಿದರು. ಹೌದು ಫ್ರೆಂಡ್ಸ್, ಆಗತ್ತೆ. ಈಗ ಎಷ್ಟೋ ಜನ ಇರ್ಬೋದು ನನಗೆ ಫೋನ್ ಮಾಡಿ ಕೇಳ್ತಾರೆ, ಅಕ್ಕ ನಿಮ್ಮಷ್ಟು ಎನರ್ಜೆಟಿಕ್ಟಾಗಿ ನಮ್ಗೆ ಇರೋಕ್ಕಾಗಲ್ಲ, ನೀವು ಎಷ್ಟೊಂದು ಕಷ್ಟಪಡ್ತೀರಾ, ಎಷ್ಟೊಂದು ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದಕ್ಕೆ ನಾವು ಪರಿಹಾರನ ಮಾಡ್ಕೊಳ್ಳೇಬೇಕಾಗತ್ತೆ.
ಹಾಗೆಯೇ ಫ್ರೆಂಡ್ಸು, ಪೋಟ್ಲಿಯಿಂದ ನಿಮ್ಮ ಕೆಲಸಕ್ಕೆ ಯಾರೇ ಕಣ್ಣು ಮಾಡಿದ್ರು ಸಹಿತನೋ ಅದು ನಿಮ್ಮ ಹತ್ರ ಸುಳಿದೇ ಇರೋ ಥರ ಆಗುತ್ತೆ. ಮತ್ತು ಹಾಗೆಯೇ ಎಷ್ಟೋ ಕೆಲಸಗಳಿಗೆ ವಿರೋಧ ಪಾರ್ಟಿಗಳು ಇದ್ದೇ ಇರ್ತಾರೆ. ಹಾಗೆ ಶಾಪಲ್ಲಿ ಕೆಲಸ ಮಾಡೋರಿಗಾಗಿರ್ಬೋದು, ಮನೆಯಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಆಗ್ತಾನೆ ಇರುತ್ತೆ. ಹೆಂಗಂದರೆ, ಈಗ ನಮ್ಮ ಮನೆ ಅಕ್ಕಪಕ್ಕನೇ ಟೈಲರ್ಸ್ ಇದ್ದರು, ಬಟ್ಟೆ ಹೊಲಿತಿದ್ರು ಅಂದರೆ, ಬೇಕಾದರೆ ಎಕ್ಸಾಂಪಲ್ ಅಂದ್ಕೊಡ್ತೀನಿ. ಈಗ ನಮ್ಮನೆ ಎದುರುಗಡೆನೇ ಒಬ್ಬಳು ಟೈಲರ್ ಇದ್ದಾಳಪ್ಪ, ಬಟ್ಟೆ ಹೊಲಿತಾ ಇದ್ದಾಳೆ ಅಂತಂದರೆ, ನಾನು ಟೈಲರ್ ಅಂದರೆ ಈಗ ನನಗೆ ಅವಳ ಮೇಲೆ ತುಂಬ ಕುತೂಹಲ ಇರುತ್ತೆ, ಅವಳಿಗೆ ನಮ್ಮ ಮೇಲೆ ತುಂಬ ಕುತೂಹಲ ಇರುತ್ತೆ. ಕಸ್ಟಮರು ಈಗ ಅವ್ರ ಮನೆಗೆ ಎಷ್ಟು ಜನ ಹೋದರು, ಅವಳು ಎಷ್ಟು ಬಟ್ಟೆ ಹೊಲಿತಿದ್ದಾಳೆ, ಏನು ಮಾಡ್ತಾಳೆ ಅಂತ, ಈ ರೀತಿಯಿಂದಲೂ ಸಹಿತ ಎಷ್ಟೋ ವಿರೋಧಗಳಾಗಿ ಏನೇನೋ ಪ್ರಾಬ್ಲಮ್ಗಳಲ್ಲಾಗಿ ಕೆಲಸವನ್ನು ಬಿಟ್ಟಂಥವ್ರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಈ ಕೆಲಸಗಳಲ್ಲಿ ಇದೆಲ್ಲ ಕಾಮನ್ ಫ್ರೆಂಡ್ಸ್. ಆದರೆ ನಾವು ಅದನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದನ್ನು ಹೇಳ್ತೀನಿ ಫ್ರೆಂಡ್ಸ್. ನಾವು ಏನೇ ಸಮಸ್ಯೆ ಬಂದ್ರೂ ಕೆಲಸನ ಮಾಡ್ಕೊಳ್ತಾ ಹೋಗ್ಬೋದು. ಆರೋಗ್ಯ ಸಮಸ್ಯೆ ಬಂತು ಅಂದರೆ ಮಾತ್ರ ಕೆಲಸ ಮಾಡೋದಕ್ಕಾಗಲ್ಲ. ನಮ್ಮ ಆರೋಗ್ಯ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಆರೋಗ್ಯ ಆಗಿರ್ಬೋದು ಚೆನ್ನಾಗಿತ್ತು ಅಂದರೆ ನಾವು ಎಷ್ಟೇ ಕಷ್ಟದ ಕೆಲಸ ಆದರೂ ಸಹಿತ ಮಾಡ್ಕೊಳ್ತಾ ಹೋಗ್ತೀವಿ. ಆದರೆ ಆರೋಗ್ಯ ಕೈ ಕೊಡ್ತು ಅಂದರೆ ಮಾತ್ರ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ಆಗಲ್ಲ. ಮನೆಯವರೆಲ್ಲ ಚೆನ್ನಾಗಿರ್ತಾರೆ, ನಾವು ಕೆಲಸ ಮಾಡೋರೇ ಹುಷಾರಿರಲ್ಲ, ಆ ಥರ ಆಗಿಬಿಡುತ್ತೆ. ಆದ್ದರಿಂದ ನೀವು ದೃಷ್ಟಿಗೆ ತುಂಬಾ ರೆಮಿಡೀಸ್ ಮಾಡ್ಕೊಳ್ಳಿ. ಅರ್ಧಕ್ಕೆ ಮಾತ್ರ ಟೈಲರಿಂಗ್ ಕೆಲಸನ ಬಿಡಬೇಡಿ. ಇಲ್ಲ ಫ್ರೆಂಡ್ಸ್, ಕಣ್ಣು ದೃಷ್ಟಿ ಆದರೆ ನೀವು ಎಷ್ಟೋ ಜನ ನನಗೆ ಈ ಕೆಲಸನೇ ಬೇಡಪ್ಪ, ನಾನು ಬೇರೆ ಕೆಲಸ ಮಾಡ್ತೀನಿ ಅಂತ ಮಾಡಿದವರಿದ್ದಾರೆ. ಅದೆಲ್ಲದೂ ಸಹಿತ ಇಷ್ಟು ದುಡಿತಾಳ, ಇಷ್ಟೆಲ್ಲ ಮಾಡ್ತಾಳ ಅಂತ ಹೇಳ್ಬಿಟ್ಟು ನಿಮಗೆ ಕೆಟ್ಟದನ್ನು ಬಯಸೋರಿಂದನೇ ಆಗ್ತಾ ಇರುತ್ತೆ. ಆದ್ದರಿಂದ ನಾ ಹೇಳೋದೇನು ಅಂದರೆ, ನಾವು ಅವ್ರಗಳ ಮಧ್ಯದಲ್ಲೇ ಇರಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ನಾವೇ ನೋಡೋಣ, ಯಾರೋ ಒಂದು ಚೆನ್ನಾಗಿ ನಮ್ಮ ಮುಂದೆನೇ ಇರ್ತಾಳೆ, ಅವಳು ಇದ್ದಕ್ಕಿದ್ದಂಗೆ ಯಾವುದೋ ದೊಡ್ಡ ಮನೆ ಕಟ್ಟಿ ದೊಡ್ಡ ಕಾರಲ್ಲಿ ಬಂದ್ಲು ಅಂದರೆ ನಮಗೆ ಹಬ್ಬ ಅಂತೇಳಿ ಅನಿಸ್ಬಿಟ್ಟು ನಾವು ಆಶ್ಚರ್ಯದಿಂದ ನೋಡ್ತೀವ ಇಲ್ವಾ. ಹಾಗಾಗಿ ನಾವು ಬೇರೆಯವರು ಎಷ್ಟು ಕೆಲಸ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೋಡೋಕೆ ಹೋಗ್ದಿರು ಸಹಿತ ನಮ್ಮ ಕೆಲಸನ ಅಬ್ಸರ್ವ್ ಮಾಡುವಂಥವ್ರು ತುಂಬ ಜನ ಇರ್ತಾರೆ. ಯಾವುದೇ ಥರ ನಿಮಗೆ ಕಣ್ಣು ದೃಷ್ಟಿ ಆಗದೆ, ಮನೆಯಲ್ಲಿ ಯಾವುದೇ ಥರ ನಿಮಗೆ ಟೈಲರಿಂಗಲ್ಲಿ ಅಡ್ಡಿ ಆತಂಕಗಳು ಬರದೆ ನೀವು ಕೆಲಸ ಮಾಡಬೇಕು ಅಂತ ಅಂದರೆ ಪ್ರತಿ ಅಮಾವಾಸ್ಯೆ ಪೂಜೆನ ತಪ್ಪಿಸ್ಬೇಡಿ. ಹಾಗೆಯೇ ಬೆಳಗ್ಗೆ ಕೆಲವ್ರು ಇರ್ತಾರೆ, ಬೆಳಗ್ಗೆನೇ ಮುಖ ತೊಳಿತಿರುವಾಗಲೇ ಬಟ್ಟೆ ಹೊಲಿಯೋಕ್ಕೆ ಕೂರೋದಾಗಿರ್ಬೋದು, ಅಥವಾ ನೀಟ್ನೆಸ್ ಮೇಂಟೈನ್ ಮಾಡದೇ ಇರೋದಾಗಿರ್ಬೋದು, ಅಥವಾ ನೀಟಾಗಿ ವಾರಕ್ಕೆ ಒಂದು ದಿವಸನೂ ಕ್ಲೀನ್ ಮಾಡ್ಕೊಳ್ಳದೆ ಹಳೆಯ ಬಟ್ಟೆಗಳನ್ನು ತುಂಬಾ ಸ್ಟಾಕ್ ಇಟ್ಕೊಂಡಿರೋದಾಗಿರ್ಬೋದು. ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಅಲ್ಲೂ ಸಹಿತ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ನೋಡಿ ಫ್ರೆಂಡ್ಸ್, ಇನ್ಮೇಲಾದರೂ ಸಹಿತ ಯಾವುದೆಲ್ಲ ಹಳೆ ಬಟ್ಟೆಗಳಿದೆ ಅದನ್ನೆಲ್ಲ ತೆಗೆದುಬಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ. ಪ್ರತಿ ವಾರಕ್ಕೆ ಒಂದು ಸತಿ ಆದರೂ ನೀವು ಕೆಲಸ ಮಾಡೋ ಜಾಗದಲ್ಲಿ ನೀಟ್ನೆಸ್ ಮೇಂಟೈನ್ ಮಾಡಿ. ಆಗ ನಿಮಗೆ ನೋಡಿ ಇದ್ದಕ್ಕಿದ್ದಂಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಇದ್ದಕ್ಕಿದ್ದಂಗೆ ಕಸ್ಟಮರ್ ಬಟ್ಟೆಗಳನ್ನು ಜಾಸ್ತಿ ತಂದುಕೊಡ್ತಾರೆ. ಇವೆಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಹೋದರೆ ಟೈಲರಿಂಗಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿ ಬಟ್ಟೆ ಹೊಲಿತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.